ನಮಸ್ಕಾರ ಗೆಳೆಯಂದರೆ, ಇವತ್ತಿನ ಟಾಪಿಕ್ ಬಂದು ಬಾಯ್ಲರ್ ಫೀಡ್ ಪಂಪ್ ರಿಲೇಟೆಡ್ ARC ವಾಲ್ವ್. ಬಾಯ್ಲರ್ ಫೀಡ್ ಪಂಪು ಡ್ಯಾಮೇಜ್ ಆಗಲಿಕ್ಕೆ ಬಿಗ್ಗೆಸ್ಟ್ ರೀಸನ್ ಏನು ಗೊತ್ತಾ? ಲೋ ಫ್ಲೋ ಆಪರೇಷನ್. ಯಾವಾಗ ನಮಗೆ ಮಿನಿಮಮ್ ಫ್ಲೋ ಕೂಡ ಆಗ್ತಾ ಇಲ್ಲ ಅಂದರೆ ಬಾಯ್ಲರ್ ಫೀಡ್ ಪಂಪ್ ಮುಖಾಂತರ ವಾಟರ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂತಂದರೆ ಬಾಯ್ಲರ್ ಫೀಡ್ ಪಂಪು ಸೀಸ್ ಆಗಲಿಕ್ಕೆ, ಡ್ಯಾಮೇಜ್ ಆಗಲಿಕ್ಕೆ ಬಿಗ್ಗೆಸ್ಟ್ ರೀಸನ್ ಏನು? ಲೋ ಫ್ಲೋ ಆಪರೇಷನ್. ಅದಕ್ಕೆ ಪವರ್ ಪ್ಲ್ಯಾಂಟ್ಸಲ್ಲಿ ಒಂದು ಇಂಪಾರ್ಟೆಂಟ್ ಪ್ರೊಟೆಕ್ಷನ್ ಡಿವೈಸ್ ಯೂಸ್ ಮಾಡ್ತಾರೆ. ಅದನ್ನೇ ARC ವಾಲ್ವ್ ಅಂತೇಳಿ ನಾವು ಹೇಳ್ತೀವಿ. ನಾನು ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇದಾಗಿರುತ್ತೆ. ಇವತ್ತು ಪವರ್ ಪ್ಲ್ಯಾಂಟ್ ಬಾಯ್ಲರ್ ಫೀಡ್ ಪಂಪ್ ಸಿಸ್ಟಮಲ್ಲಿ ARC ವಾಲ್ವ್ ಅಂದರೆ ಆಟೋಮೆಟಿಕ್ ರೀಸರ್ಕ್ಯುಲೇಷನ್ ವಾಲ್ವ್ ತುಂಬ ಇಂಪಾರ್ಟೆಂಟ್ ಸೇಫ್ಟಿ ಡಿವೈಸ್. ಮೇನ್ ಪರ್ಪಸ್ಸು ಮಿನಿಮಮ್ ಫ್ಲೋ ಮೇಂಟೈನ್ ಮಾಡೋದೇ ಇದ್ರ ಕೆಲಸ. ಈ ವಾಲ್ವಿಂದ ಏನು ಕೆಲಸ ಅಂತಂದರೆ ಮೇನ್ ಪರ್ಪಸ್ ಬಂದ್ಬಿಟ್ಟು ಮಿನಿಮಮ್ ಫ್ಲೋ ಮೇಂಟೈನ್ ಮಾಡೋದು ಆಗಿರ್ತದೆ. ಇಲ್ಲಿ ಒಂದು ಸಿಂಪಲ್ ಮೆಕ್ಯಾನಿಸಮ್ನ ನಾನು ಹೇಳ್ತೀನಿ. ಆ್ಯಕ್ಚುಲಿ ಇದೇನಿದೆಯಲ್ಲ, ಈ ARC ವಾಲ್ವಲ್ಲಿ ಆ್ಯಕ್ಚುಲಿ ಇನ್ಸೈಡ್ ಏನಿದೆ ಅನ್ನೋದು ನಾನು ನಿಮಗೆ ಲೈಟ್ ಬ್ರೀಫಾಗಿ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಈ ARC ವಾಲ್ವ್ ಮೆಕ್ಯಾನಿಸಮಲ್ಲಿ ಈ ಪಾರ್ಟ್ ಇದೆ ನೋಡಿ. ನಮಗೆ ಇಲ್ಲಿಂದ ಡೀರೇಟ್ರಿಂದ ನೀರು ಬಂತು. ಡೀರೇಟ್ರಿಂದ ನೀರು ಬಂದು ನಮಗೆ ಇಲ್ಲಿ ಇನ್ಲೆಟ್ ಆಗುತ್ತೆ. ಇನ್ಲೆಟ್ ಆದಾಗ ಏನಾಗುತ್ತೆ, ಈ ಸ್ಪ್ರಿಂಗ್ ಲೋಡ್ ಏನಿರುತ್ತಲ್ಲ, ಈ ಸ್ಪ್ರಿಂಗ್ ಲೋಡು ಕೆಳಗಡೆ ಆ್ಯಕ್ಟ್ ಆಗಿರುತ್ತೆ. ಅಂದರೆ ನಮಗೆ ಇಲ್ಲಿ ಫ್ಲೋ ಇರಲ್ಲ. ಎಲ್ಲಿ ಇದು ಬಂದ್ಬಿಟ್ಟು ಬಾಯ್ಲರ್ಗೆ ಹೋಗೋದಿದು. ಈ ಕಡೆ ಫ್ಲೋ ಏನಿದೆಯಲ್ಲ, ಈ ಫ್ಲೋ ಏನಿದೆಯಲ್ಲ, ಇದು ಡೀರೇಟ್ರಿಗೆ ಹೋಗೋದು. ಇದು ಕೂಡ ನಮಗೆ ಇಲ್ಲಿ ಟ್ಯಾಂಕಿಂದ ಇಲ್ಲಿ ಡೀರೇಟ್ರಿಗೆ ಇನ್ಲೆಟ್ ಆಗೋದು. ಇದು ಬಂದ್ಬಿಟ್ಟು ಬೈಪಾಸು. ಇಲ್ಲಿ ತೋರಿಸ್ತೀನಿ ನೋಡಿ, ಇದೇ ಮೇನ್. ಇದು ಡೀರೇಟ್ರ್ ಟ್ಯಾಂಕು. ಫ್ಲೋ ಹಿಂಗೆ ಬರುತ್ತೆ, ARC ವಾಲ್ವ್ ಮುಖಾಂತರ ಬಾಯ್ಲರ್ಗೆ ಹೋಗುತ್ತೆ, ಮತ್ತು ಡೀರೇಟ್ರಿಗೆ ರೀಸರ್ಕ್ಯುಲೇಷನ್ನು ಟೈಪ್ ಇದೆ. ಆದರೆ ಇಲ್ಲೊಂದು ಸಣ್ಣ ಮೆಕ್ಯಾನಿಸಮ್ ಏನಿದೆಯಲ್ಲ, ಅದ್ರ ಬಗ್ಗೆ ನಾನು ನಿಮಗೆ ಹೇಳಬೇಕು, ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಇಲ್ಲಿ ಫ್ಲೋ ಇಲ್ಲಿ ಸಿಕ್ಕಾಗ ಈ ಮೆಕ್ಯಾನಿಸಮ್, ಇಲ್ಲೊಂದು ಸಣ್ಣದ ಪೋರ್ಟ್ ಇದೆಯಲ್ಲ, ಈ ಪೋರ್ಟ್ ಮುಖಾಂತರ ನಮಗೆ ವಾಟರು ಸೀದಾ ಡೀರೇಟ್ರಿಗೆ ಹೋಗ್ತಾ ಇರುತ್ತೆ. ಓಕೆನಾ? ಯಾವಾಗ ನಮಗೆ ಡ್ರಮ್ ಲೆವೆಲ್ಲು 50% ಮೇಂಟೈನ್ ಆಗ್ತಿರ್ಬೇಕಾದ್ರೆ, ಯಾವಾಗ ನಮಗೆ ಡ್ರಮ್ ಲೆವೆಲ್ 50% ನಾವು ಬಿಟ್ಟಾಗ ಇಲ್ಲಿ ನಮಗೆ ಒಂದು ಕಂಟ್ರೋಲ್ ವಾಲ್ವ್ ಬರುತ್ತೆ. ಈ ಕಂಟ್ರೋಲ್ ವಾಲ್ವ್ ಏನಾಗಿರುತ್ತೆ? ಕ್ಲೋಸ್ ಆಗಿರುತ್ತೆ. ಇಲ್ಲಿ ಕಂಟ್ರೋಲ್ ವಾಲ್ವ್ ಕ್ಲೋಸ್ ಆದಾಗ ನಮಗೆ ಈ ಪಾರ್ಟಲ್ಲಿ ಅಂದರೆ ಕಂಟ್ರೋಲ್ ವಾಲ್ವ್ ಬಿಫೋರು ಪ್ರೆಷರು ಲೋ ಆಗಿರುತ್ತೆ. ಇಲ್ಲಿ ಈ ಏರಿಯಾದಲ್ಲಿ ಏನಾಗಿರುತ್ತೆ? ಪ್ರೆಷರು ಲೋ ಆಗಿರುತ್ತೆ. ಸೊ ಆ ಟೈಮಲ್ಲಿ ಸ್ಪ್ರಿಂಗ್ ಲೋಡೆಡಿಂದ ಈ ಪಾರ್ಟು ವಾಲ್ವು ಕ್ಲೋಸ್ ಆಗಿರುತ್ತೆ. ಏನರ್ಥ ಆಯಿತು? ಇಲ್ಲಿ ಪ್ರೆಷರ್ ಲೋ ಇತ್ತು ಅಂತಂದರೆ ನಮಗೆ ಈ ಪೋರ್ಟ್ ಆಪ್ರೇಟ್ ಆಗಿ ವಾಟರು ಡೀರೇಟ್ರಿಗೆ ಹೋಗ್ತಾ ಇರುತ್ತೆ. ನಮಗೆ ಡ್ರಮ್ ಲೆವೆಲ್ ಯಾವಾಗ ಡಿಮ್ಯಾಂಡ್ ಕಡಿಮೆ ಆಯಿತು ಅಂದರೆ ಡ್ರಮ್ ಲೆವೆಲ್ ಯಾವಾಗ ಲೈಟಾಗಿ ಒಂದು 50% ಮೇಂಟೈನ್ ಮಾಡೋದ್ರ ಕೆಳಗಡೆ ಇನ್ನು ಸ್ವಲ್ಪ ನಮಗೆ ಕಡಿಮೆ ಆಯಿತು ಅಂತಂದಾಗ ಕಂಟ್ರೋಲ್ ವಾಲ್ವ್ ಏನಾಗುತ್ತೆ? ಆ್ಯಕ್ಟ್ ಆಗುತ್ತೆ. ಆ್ಯಕ್ಟ್ ಆಗಿ ಇದ್ರದ್ದು ವಾಲ್ವ್ ಓಪನ್ ಆಗುತ್ತೆ. ಈ ವಾಲ್ವ್ ಓಪನ್ ಆಯಿತು ಅಂತಂದರೆ ಇಲ್ಲೇನಾಗುತ್ತೆ? ಫ್ಲೋ ಸಿಗುತ್ತೆ. ನಮಗೇನು ಸಿಗುತ್ತೆ? ಪ್ರೆಷರ್ ಸಿಗುತ್ತೆ. ಇಲ್ಲಿ ಪ್ರೆಷರ್ ಯಾವಾಗ ನಮಗೆ ಬೇಕು ಅನ್ನಿಸ್ದಾಗ ನಮಗೆ ಏನಾಗುತ್ತೆ? ಫ್ಲೋ ಹೋಗುತ್ತೆ. ಈ ಫ್ಲೋ ಯಾವಾಗ ಹೋಯ್ತು ಅಂತಂದರೆ ಈ ಸ್ಪ್ರಿಂಗ್ ಲೋಡೆಡ್ ಏನಿರುತ್ತಲ್ಲ, ಈ ವಾಲ್ವು ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆಯಿತು ಅಂತಂದರೆ ಈ ಪೋರ್ಷನಲ್ಲಿ ನಮಗೆ ವಾಲ್ವು ಕ್ಲೋಸ್ ಆಗಿ, ಅಂದರೆ ಈ ಕಡೆ ಮಿನಿಮಮ್ ಹೋಗ್ತಾ ಇರ್ತದೆ, ಮಿನಿಮಮ್ ಪರ್ಸೆಂಟೇಜು ಹೋಗ್ತಾ ಇರ್ತದೆ. ಅದಲ್ಲದೆ ಲಾಟ್ ಜಾಸ್ತಿ ಹೋಗ್ತಿರೋ ನೀರು ಕಟ್ ಆಫ್ ಆಗಿ ನಮಗೆ ಡೈರೆಕ್ಟು ಎಕನಾಮೈಸರ್ ಥ್ರೂ ಬಾಯ್ಲರ್ಗೆ ನೀರು ಹೋಗುತ್ತೆ. ಇದು ಒಂದು ಸಿಂಪಲ್ ಮೆಕ್ಯಾನಿಸಮ್ ನಾನು ನಿಮಗೆ ಹೇಳಬೇಕು ಅಂಥೇಳಿ ಈ ಪಾರ್ಟನ್ನು ನಾನು ತಗೊಂಡೆ. ನೆಕ್ಸ್ಟು
ನಿಮಗಿದು ಅರ್ಥ ಆಯ್ತಲ್ಲ. ನೆಕ್ಸ್ಟು ಇದರಿಂದ ಪ್ರಾಬ್ಲಮ್ಸ್ ಏನು, ವರ್ಕಿಂಗ್ ಪ್ರಿನ್ಸಿಪಲ್ ಏನು, ಆಮೇಲೆ ಎಕ್ಸ್ಪ್ಲೇನ್ ಯಾವ ಥರ ವರ್ಕಿಂಗ್ ಪ್ರಿನ್ಸಿಪಲ್, ಯಾವ ಥರ ಎಷ್ಟು ಪರ್ಸೆಂಟೇಜಲ್ಲಿ ವರ್ಕ್ ಆಗುತ್ತೆ, ಇಂಟರ್ನಲ್ ವರ್ಕಿಂಗ್ ಏನು, ಕನ್ಕ್ಲೂಷನ್ ಏನು ಅನ್ನೋದು ಈಗ ನೆಕ್ಸ್ಟ್ ತಿಳ್ಕೊತ ಹೋಗೋಣ. ಏನಪ್ಪ ಇದು ARC ವಾಲ್ವ್ ಅನ್ನೋದಾಯ್ತಂತಂದರೆ, ಪವರ್ ಪ್ಲ್ಯಾಂಟ್, ಬಾಯ್ಲರ್ ಪವರ್ ಪ್ಲ್ಯಾಂಟಲ್ಲಿ ARC ವಾಲ್ವ್ ಅಂತಂದರೆ ಆಟೋಮೆಟಿಕ್ ರೀಸರ್ಕ್ಯುಲೇಷನ್ ವಾಲ್ವ್. ತುಂಬ ಇಂಪಾರ್ಟೆಂಟ್ ಸೇಫ್ಟಿ ಡಿವೈಸ್ ಇದೊಂದು. ಇದೇನಂತಿದೆ ಇಂಪಾರ್ಟೆಂಟ್ ಸೇಫ್ಟಿ ಡಿವೈಸ್. ಇದರ ಮೇನ್ ಪರ್ಪಸ್ ಏನು, ಮಿನಿಮಮ್ ಫ್ಲೋ ಮೇಂಟೈನ್ ಆಗದೆ ಇದ್ರದ್ದು ಮೇನ್ ರೀಸನ್ ಇಲ್ಲಿ ಕೊಟ್ಟಿದ್ದಾನೆ ನೋಡು. ಮಿನಿಮಮ್ ಫ್ಲೋ ಇದು ತುಂಬ ಇಂಪಾರ್ಟೆಂಟ್. ARC ಅಂತಂದರೆ ಈ ಟೆಕ್ನಿಕಲ್ ವರ್ಡು ತುಂಬ ಇಂಪಾರ್ಟೆಂಟ್. ಎಕ್ಸೆಸ್ ವಾಟರ್ ಬ್ಯಾಕ್ ಟು ಡಿರೋಟರ್ ಫೀಡ್ ಟ್ಯಾಂಕ್, ಅಂದರೆ ಫೀಡ್ ವಾಟರ್ ಟ್ಯಾಂಕಿಗೆ ಹೋಗ್ಬಿಡುತ್ತೆ ಅಥವಾ ಡಿರೇಟರ್ಗೆ ಹೋಗುತ್ತೆ. ಯಾವಾಗ ನಮಗೆ ವಾಟರ್ ಡಿಮ್ಯಾಂಡು ಹೈ ಇದ್ದಾಗ, ವಾಟರ್ ಡಿಮ್ಯಾಂಡು ಕಡಿಮೆ ಇದ್ದಾಗ ಅವಾಗ ಏನಾಗುತ್ತೆ, ಎಕ್ಸೆಸ್ ವಾಟ್ರೆಲ್ಲ ಎಲ್ಲಿಗೆ ಹೋಗುತ್ತೆ, ಡಿರೇಟ್ರಿಗೆ ಹೋಗುತ್ತೆ. ನಮಗೆ ಬಾಯ್ಲರ್ಗೆ ನೀರು ಯಾವಾಗ ಡಿಮ್ಯಾಂಡ್ ಬಂದುಬಿಡುತ್ತೆ, ಡ್ರಮ್ ಲೆವೆಲ್ ಯಾವಾಗ ಕಡಿಮೆ ಆಗಿ ಡಿಮ್ಯಾಂಡ್ ಬಂತು ಅಂತಂದರೆ ನಮಗೆ ಮಿನಿಮಮ್ ಫ್ಲೋ ಕಟ್ ಆಫ್ ಆಗಿ ನಮಗೆ ಡೈರೆಕ್ಟಾಗಿ ಎಕನಾಮೈಸರ್ ಥ್ರೂ ಬಾಯ್ಲರ್ಗೆ ಹೋಗುತ್ತೆ. ಇದು ಮೇನ್ ARC ವಾಲ್ವ್ನ ಎಕ್ಸ್ಪ್ಲನೇಷನ್. ಮತ್ತು ಇದು ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಅಂದರೆ, ಇದು ಇಲ್ಲ ಅಂತಂದರೆ ಏನೆಲ್ಲ ನಾವು ಫೇಸ್ ಮಾಡಬೇಕಾಗ್ತದೆ. ಸೆಂಟ್ರಿಫಿಗಲ್ ಪಂಪ್ ಜೀರೋ ಫ್ಲೋ ಕಂಡೀಷನ್ನಲ್ಲಿ ಏನಾದರೂ ರನ್ ಆದರೆ, ಅಂದರೆ ಹೈ ಪ್ರೆಷರ್ ಇರುತ್ತೆ ಸೆಂಟ್ರಿಫಿಗಲ್ ಫೋರ್ಸಲ್ಲಿ, ಹೈ ಪ್ರೆಷರ್ ಅಂದರೆ ಫ್ಲೋ ಬಿಕಮ್ ಟೂ ಲೋ, ಅಂದರೆ ಸೆಂಟ್ರಿಫಿಗಲ್ ಪಂಪ್ ಜೀರೋ ಫ್ಲೋ ಅಲ್ಲಿ ಕಂಡೀಷನ್ ಏನಾದರೂ ರನ್ ಆದರೆ ನಮಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್, ಓವರ್ ಹೀಟಿಂಗ್ ಪಂಪ್ ಓವರ್ ಹೀಟ್ ಆಗಿಬಿಡುತ್ತೆ. ಓವರ್ ಹೀಟ್ ಆಯ್ತು ಅಂತಂದರೆ ಬಬ್ಲಿಂಗ್ ಸ್ಟಾರ್ಟ್ ಆಗಲಿ ಕ್ಯಾವಿಟೇಷನ್ ಪ್ರಾಬ್ಲಮ್ ಆಗುತ್ತೆ. ಕ್ಯಾವಿಟೇಷನ್ ಪ್ರಾಬ್ಲಮ್ ಆಗುತ್ತೆ. ಮತ್ತು ಬ್ಯಾಕ್ ಪ್ರೆಷರಿಂದ ಇಂಪೆಲರ್ ಡ್ಯಾಮೇಜ್ ಆಗುತ್ತೆ, ಮೆಕ್ಯಾನಿಕಲ್ ಫೇಲ್ಯೂರ್ ಆಗುತ್ತೆ, ಬೇರಿಂಗ್ ಡ್ಯಾಮೇಜ್ ಆಗುತ್ತೆ, ಪಂಪ್ ವೈಬ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಪಂಪ್ ಟ್ರಿಪ್ ಆಗೋ ಫೇಲ್ಯೂರು ಜಾಸ್ತಿ ಇರುತ್ತೆ. ಇನ್ನು ಪಂಪ್ ಟ್ರಿಪ್ ಆಯಿತು ಅಂತಂದರೆ ನೆಕ್ಸ್ಟ್ ಪಂಪ್ ಅವೈಲಬಿಲಿಟಿ ಇತ್ತು ಸರಿ, ಇಲ್ಲ ಅಂತಂದರೆ ಕಂಪ್ಲೀಟ್ ಬಾಯ್ಲರ್ನ ಶಟ್ ಡೌನ್ ಮಾಡಬೇಕಾಗತ್ತೆ. ಶಟ್ ಡೌನ್ ಮಾಡೋದಷ್ಟೇ ಪ್ರಾಬ್ಲಮ್ ಅಲ್ಲದೆ ಇನ್ನೂ ಮೇಜರ್ ಬಾಯ್ಲರ್ನಲ್ಲಿ ಬಾಯ್ಲರ್ ಟ್ಯೂಬ್ ಬ್ಲಾಸ್ಟ್ ಆಗೋಂಥ ಚಾನ್ಸಸ್ಗಳು, ಡ್ರಮ್ಮು ಅಂದರೆ ಇಮ್ಯಾಜಿನೇಷನ್ನೇ ಮಾಡಲಿಕ್ಕಾಗಲ್ಲ, ಅಂಥ ಫೇಲ್ಯೂರ್ ಆಗೋಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಹಾಗಾಗಿ ARC ವಾಲ್ವ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಗೊತ್ತಾಗುತ್ತೆ. ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ. ಫಸ್ಟು ನಮಗೆ ಓವರ್ ಹೀಟ್ ಆಗ್ಲಿಕ್ಕೆ ಪ್ರಾಬ್ಲಮ್ ಏನು, ARC ವಾಲ್ವ್, ಕ್ಯಾವಿಟೇಷನ್ಗೆ, ಇಂಪೆಲರ್ ಡ್ಯಾಮೇಜು, ಮೆಕ್ಯಾನಿಕಲ್ ಸೀಲ್ ಫೇಲ್ಯೂರ್ ಆಗಲಿಕ್ಕೆ, ಬೇರಿಂಗು ಡ್ಯಾಮೇಜ್ ಆಗುತ್ತೆ, ವೈಬ್ರೇಷನ್ ಬರುತ್ತೆ, ಪಂಪ್ ಟ್ರಿಪ್ ಆಗೋ ಫೇಲ್ಯೂರ್ಗಳು ತುಂಬ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟು ಮಿನಿಮಮ್ ಫ್ಲೋ ಕಾನ್ಸೆಪ್ಟ್. ಏನಿದು ಮಿನಿಮಮ್ ಫ್ಲೋ ಕಾನ್ಸೆಪ್ಟು ಅಂತಂದರೆ, ಒಂದು ವೇಳೆ ನಿಮ್ಮ ಬಾಯ್ಲರು 100 ಟನ್ ಪರ್ ಅವರ್ ಕೆಪಾಸಿಟಿ ಇತ್ತು ಅಂದರೆ ನಮಗೆ ಮಿನಿಮಮ್ ಫ್ಲೋ ರಿಕ್ವೈರ್ಡ್ 20 to 30% ಕಂಪಲ್ಸರಿ ಬೇಕಾಗ್ತದೆ. ಅಂದರೆ 25 ಟನ್ನಿಂದ 30 ಟನ್, 25 to 30 ಟನ್ ಕಂಪಲ್ಸರಿ ನಮಗೆ ಏನಾಗಬೇಕು, ಮಿನಿಮಮ್ ಫ್ಲೋ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಇಫ್ ಬಾಯ್ಲರ್ ಡಿಮ್ಯಾಂಡ್ ಬಿಕಮ್ 10 TPH ಅಂದರೆ 10 ಟನ್ ಫ್ಲೋ ಬೇಕಾಯಿತು ಅಂತಂದರೆ 20 ಟನ್ ಏನು ಮಾಡ್ತದೆ, ಡಿರೇಟ್ರಿಗೆ ಕಳಿಸ್ತಾನೆ ಇರ್ತದೆ. ಅಂದರೆ ಪಂಪ್ ರನ್ ಆಯ್ತಪ್ಪ, ನಮಗೆ ಪಂಪ್ ರನ್ ಆಯ್ತು ಅಂದ ತಕ್ಷಣ ನಮಗೆ ಒಂದು 100 ಟನ್ ಬಾಯ್ಲರ್ಗೆ, ಇಲ್ಲಾಂತಂದರೆ 100 ಟನ್ ಕೆಪಾಸಿಟಿ ಇರ್ತಕ್ಕಂತಹ ಒಂದು ಫೀಡ್ ಪಂಪ್ ರನ್ ಆಯಿತು ಅಂತಂದರೆ 25 to 30 ಟನ್ ಕಂಪಲ್ಸರಿ ವಾಟರ್ ಫ್ಲೋ ಆಗಲೇಬೇಕು. ಆಯಿತು ಅಂತಂದರೆ 10 ಟನ್ ಬಾಯ್ಲರಿಗೆ ಕಳಿಸಿದರೆ ಇನ್ನೂ 20 ಟನ್ ನಾವು ಎಲ್ಲಿ ಕಳಿಸ್ಬೇಕಾಗ್ತದೆ, ಡಿರೇಟ್ರಿಗೆ ನಾವು ಕಳಿಸ್ಬೇಕಾಗುತ್ತೆ. ಇದು ಮಿನಿಮಮ್ ಫ್ಲೋ ಕಾನ್ಸೆಪ್ಟ. ಓಕೆನಾ. ನೆಕ್ಸ್ಟ್ ವರ್ಕಿಂಗ್ ಪ್ರಿನ್ಸಿಪಲ್. ಏನಿದು ವರ್ಕಿಂಗ್ ಪ್ರಿನ್ಸಿಪಲ್ಲು ಅಂದರೆ, ಇಲ್ಲಿ ಬಾಯ್ಲರ್ ಡಿಮ್ಯಾಂಡ್ ಹೈ, ಬಾಯ್ಲರ್ ಡಿಮ್ಯಾಂಡ್ ಲೋ, ಜೀರೋ ಫ್ಲೋ ಕಂಡೀಷನ್. ಏನಿದು ಅಂತ ಅನ್ನೋದಾಯ್ತಂತಂದರೆ, ನಾರ್ಮಲ್ ಕಂಡೀಷನ್ನಲ್ಲಿ ಪಂಪ್ ವಾಟರ್ ಬಾಯ್ಲರು ಎಕನಾಮೈಸರ್ಗೆ ಹೋಗುತ್ತೆ. ಅಂದರೆ ಬಾಯ್ಲರ್ ಡಿಮ್ಯಾಂಡ್ ಹೈ, ವೆನ್ ದ ಬಾಯ್ಲರ್ ನೀಡ್ಸ್ ಮೋರ್ ಫೀಡ್ ವಾಟರ್, ಡಿಸ್ಚಾರ್ಜ್ ಫ್ಲೋ ಓಪನ್ ಆಗಿರುತ್ತೆ, ಆಮೇಲೆ ARC ವಾಲ್ವ್ ಕ್ಲೋಸ್ ಆಗಿರುತ್ತೆ, ಫುಲ್ ವಾಟರ್ ಗೋಸ್ ಟು ಬಾಯ್ಲರ್. ಅಂದರೆ ಬಾಯ್ಲರ್ ಡಿಮ್ಯಾಂಡ್ ಹೈ ಇದ್ದಾಗ ಅಂತೇಳಿ. ನೆಕ್ಸ್ಟ್ ಬಾಯ್ಲರ್ ಡಿಮ್ಯಾಂಡ್ ಲೋ ಇದ್ದಾಗ ಏನಾಗುತ್ತೆ, ಬಾಯ್ಲರ್ ಡಿಮ್ಯಾಂಡ್ ಕಮ್ಮಿ ಆದಾಗ ಡಿಸ್ಚಾರ್ಜ್ ಫ್ಲೋ ರೆಡ್ಯೂಸ್ ಆಗುತ್ತೆ. ಅಂದರೆ ವೆನ್ ಫೀಡ್ ವಾಟರ್ ಫ್ಲೋ ಡಿಕ್ರೀಜಸ್, ಫ್ಲೋ
ಥ್ರೂ ಮೇನ್ ಲೈನ್ ರೆಡ್ಯೂಸಸ್ಸು, ARC ವಾಲ್ವ್ ಓಪನ್ ಆಯಿತು, ಎಕ್ಸ್ಟ್ರಾ ವಾಟರಲ್ಲೇ ಎಲ್ಲಿಗೋಯ್ತು, ಡೀರೇಟ್ರಿಗೆ ಹೋಯ್ತು. ಇದು ಮೇನ್ ಕಾನ್ಸೆಪ್ಟು. ಇನ್ನು ಜೀರೋ ಫ್ಲೋ ಕಂಡೀಷನ್ನಲ್ಲಿ ಬಾಯ್ಲರ್ ವಾಲ್ವ್ ಫುಲ್ ಕ್ಲೋಸ್ ಆಗಿರುತ್ತೆ, ARC ವಾಲ್ವ್ ಫುಲ್ಲು ಓಪನ್ ಆಗಿರುತ್ತೆ. ಕಂಪ್ಲೀಟ್ 20-30% ವಾಟ್ರೆಲ್ಲ ಎಲ್ಲಿಗೋಗುತ್ತೆ, ನಮಗೆ ಡೀರೇಟ್ರಿಗೆ ಹೋಗುತ್ತೆ. ನಾರ್ಮಲ್ ಆಗಿ ಈ 3 ಕಾನ್ಸೆಪ್ಟು ವರ್ಕಿಂಗ್ ಕಾನ್ಸೆಪ್ಟನ್ನು ನಾನು ನಿಮಗೆ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ, ವರ್ಕಿಂಗ್ ಪ್ರಿನ್ಸಿಪಲ್ಲು: ಬಾಯ್ಲರ್ ಡಿಮ್ಯಾಂಡ್ ಹೈ, ಬಾಯ್ಲರ್ ಡಿಮ್ಯಾಂಡ್ ಲೋ, ಜೀರೋ ಫ್ಲೋ ಕಂಡೀಷನ್ನಲ್ಲಿ, ನಾರ್ಮಲ್ ಕಂಡೀಷನ್ನಲ್ಲಿ ಪಂಪ್ ವಾಟರ್ ಬಾಯ್ಲರು ಎಕನಾಮೈಸರ್ಗೆ ಹೋಗ್ತಾ ಇರುತ್ತೆ. ಬಾಯ್ಲರ್ ಡಿಮ್ಯಾಂಡ್ ಕಡಿಮೆ ಆಯಿತು ಅಂತಂದಾಗ ಡಿಸ್ಚಾರ್ಜ್ ಫ್ಲೋ ರೆಡ್ಯೂಸ್ ಆಗುತ್ತೆ. ಆ ಟೈಮಲ್ಲಿ ARC ವಾಲ್ವ್ ಆಟೋಮೆಟಿಕ್ ಓಪನ್ ಆಗಿ ಎಕ್ಸೆಸ್ ವಾಟರ್ನ ಡೀರೇಟ್ರಿಗೆ ಹೋಗೋದೆ ಇದು ಮೇನ್ ಕಾನ್ಸೆಪ್ಟು. ಹೈ, ಲೋ ಮತ್ತು ಕಂಡೀಷನ್. ಇನ್ನು ಮೇನ್ ಪಾರ್ಟ್ಸ್ ನಾರ್ಮಲಾಗಿ ಕೇಳ್ತಾನೆ. ARC ಪಾರ್ಟ್ಸ್ಗಳು ಏನಾದರೂ ಕೇಳಿತು ಅಂತಂದರೆ ನೀವು ಇಷ್ಟು ಮೈಂಡಲ್ಲಿ ಇಟ್ಕೊಳ್ಬೇಕು. ಮೇನ್ ಬಾಡಿ ಕಂಪಲ್ಸರಿ ಇರ್ತದೆ. ಚೆಕ್ ವಾಲ್ವ್ ಅಂದರೆ ಸ್ಪ್ರಿಂಗ್ ಏನು ಕಂಡೀಷನಾಗಿ ಏನು ವರ್ಕ್ ಆಗುತ್ತಲ್ಲ, ಓಪನ್ ಆಗೋದು ಕ್ಲೋಸ್ ಆಗೋದು, ಅದನ್ನು ಚೆಕ್ ವಾಲ್ವ್ ಅಂತ ಕೂಡ ಕರೀತಾರೆ. ಆಮೇಲೆ ಬೈಪಾಸ್ ವಾಲ್ವ್, ಯಾವಾಗ ನಮಗೆ ಡಿಮ್ಯಾಂಡ್ ಕಡಿಮೆ ಆಯ್ತಪ್ಪ, ಬಾಯ್ಲರ್ ಡಿಮ್ಯಾಂಡ್ ಕಡಿಮೆ ಆಯ್ತು ಅಂತಂದರೆ ಥ್ರೂ ಡೀರೇಟ್ರಿಗೆ ಹೋಗ್ತದಲ್ಲ, ಅದನ್ನು ಬೈಪಾಸ್ ವಾಲ್ವ್ ಅಂತ ಕರೀತಾರೆ. ಫ್ಲೋ ಸೀಮಿಂಗ್ ಮೆಕ್ಯಾನಿಸಮ್ ಅಂದರೆ ಫ್ಲೋ ಸೆನ್ಸಿಂಗ್ ಮೆಕ್ಯಾನಿಸಮ್ ಅಂತಂದರೆ ಒಳಗಡೆ ಫಸ್ಟ್ ಸ್ಲೈಡಲ್ಲಿ ಹೇಳಿದ್ನಲ್ಲ, ಫ್ಲೋ ಸೆನ್ಸಿಂಗ್ ಮೆಕ್ಯಾನಿಸಮ್ ಯಾವ ಥರ ಆಗುತ್ತೆ, ಎಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಯ್ತು ಅಂತಂದರೆ, ಪ್ರೆಷರ್ ಆಗಲಿ ಫ್ಲೋ ಇನ್ಕ್ರೀಸ್ ಆಯ್ತು ಅಂತಂದರೆ ಓಪನ್ ಆಗುತ್ತೆ. ಆಮೇಲೆ ನಮಗೆ ಡೀರೇಟರ್ ಕಡೆ ಹೋಗ್ತಿರ್ಕಂತಹ ವಾಲ್ವ್ ಸ್ಪ್ರಿಂಗ್ ಲೋಡೆಡ್ ಅಲ್ಲಿ ಕ್ಲೋಸ್ ಆಗುತ್ತೆ, ನಮಗೆ ಬಾಯ್ಲರ್ ಕಡೆ ಹೋಗುತ್ತೆ. ಬಾಯ್ಲರ್ ಕಡೆ ಡಿಮ್ಯಾಂಡ್ ಕಡಿಮೆ ಆಯಿತು ಅಂತಂದ ತಕ್ಷಣ ಅಲ್ಲಿ ವಾಲ್ವ್ ಕ್ಲೋಸ್ ಆಗುತ್ತೆ. ಈ ಕಡೆ ಬಗ್ಲು ಡೀರೇಟ್ರಿಗೆ ಹೋಗ್ತಿರ್ತಕ್ಕಂಥ ಸ್ಪ್ರಿಂಗ್ ಲೋಡೆಡ್ ಆ ಮೆಕ್ಯಾನಿಸಮ್ನ, ಆ ಸೆನ್ಸಿಂಗ್ ಮೆಕ್ಯಾನಿಸಮ್ನ ಅದೊಂದು ಮೆಕ್ಯಾನಿಸಮ್ ಇರ್ತದೆ. ಸ್ಪ್ರಿಂಗ್ ಅಸೆಂಬ್ಲಿ, ಈ ನಾರ್ಮಲ್ ಆಗಿ ಪ್ರತಿಯೊಂದು ಶೂಟ್ ಬ್ಲೋಯಿಂಗಲ್ಲಿ ಸ್ಪ್ರಿಂಗ್ ಲೋಡೆಡ್ ಮೆಕ್ಯಾನಿಸಮ್ ಇರ್ತವೆ, ಸೇಫ್ಟಿ ವಾಲ್ವಲ್ಲಿ ಮೆಕ್ಯಾನಿಸಮ್ ಇರ್ತದೆ. ಯಾಕಂದರೆ ಇವಕ್ಕೆ ಯಾವುದೇ ಥರದ್ದು ಶೂಟ್ ಬ್ಲೋಯಿಂಗಿಗಾಗಲಿ ಆಮೇಲೆ ಸೇಫ್ಟಿ ವಾಲ್ವ್ಗಾಗಲಿ ಈ ಥರದ ARC ವಾಲ್ವ್ಗಾಗಲಿ ನಮಗೆ ಸಿಗ್ತಕ್ಕಂತಹ ಪ್ರೆಷರ್ನ ಯೂಸ್ ಮಾಡಿಕೊಂಡೆ ಅದೇ ಸೋರ್ಸ್ ಆಗಿರುತ್ತೆ. ಅದಕ್ಕೆ ವರ್ಕ್ ಆಗಲಿಕ್ಕೆ ನಮಗೆ ಬಾಯ್ಲರ್ ಪ್ರೆಷರ್ ಆಗಿರ್ಬೋದು, ಫೀಡ್ ವಾಟರ್ ಪ್ರೆಷರ್ ಆಗಿರ್ಬೋದು, ಶೂ ಬ್ಲೋಯಿಂಗ್ ಪ್ರೆಷರ್ ಆಗಿರ್ಬೋದು, ಆ ಪ್ರೆಷರ್ನೇ ನಮಗೆ ಯೂಸ್ ಮಾಡ್ಕೊಂಡು ಸ್ಪ್ರಿಂಗ್ ಲೋಡೆಡ್ ಆಗಿ ಆ ಥರ ವರ್ಕ್ ಆಗುತ್ತೆ. ಇದು ಕೂಡ ಅಷ್ಟೇ, ಅದೇ ಥರ ವರ್ಕ್ ಆಗುತ್ತೆ. ರೀಸರ್ಕ್ಯುಲೇಷನ್ ಔಟ್ಲೆಟ್ಟು ಮತ್ತು ಪ್ರೆಷರ್ ರೆಡ್ಯೂಸಿಂಗ್ ಸೆಕ್ಷನ್, ಎಲ್ಲಿ ಪ್ರೆಷರ್ ಬೇಕು, ಎಲ್ಲಿ ಜಾಸ್ತಿ ಆಗಬೇಕು ಅನ್ನೋದು ಈ ಸೆಕ್ಷನ್ನಲ್ಲಿ ನಮಗೆ ಇದ್ದಾರೆ. ಇವಿಷ್ಟು ಏನಾಗುತ್ತೆ ಅಂತಂದರೆ ಮೇನ್ ಪಾರ್ಟ್ಸ್ ಆಫ್ ARC ವಾಲ್ವ್ ಆಗಿರುತ್ತೆ. ಇನ್ನು ಇಂಟರ್ನಲ್ಲಿ ವರ್ಕಿಂಗ್ ಅಂದರೆ ಒಳಗಡೆ ARC ಒಳಗಡೆ ಏನಾಗುತ್ತೆ ಅನ್ನೋದು ಬಗ್ಗೆ ನೀವು ತಿಳ್ಕೊಡೋದು ಆಲ್ರೆಡಿ ಹೇಳಿದ್ದೀನಿ. ಬಟ್ ಇದೊಂದು ಬ್ರೀಫಾಗಿ 2 ಪಾತ್ಸ್ ಆಗುತ್ತೆ. ಮೇನ್ ಫ್ಲೋ ಪಾತು, ಬೈಪಾಸ್ ಪಾತ್. ಹೌದಾ? ಮೇನ್ ಫ್ಲೋ ಪಾತ್ ಅಂತಂದರೆ ನಮಗೆ ಪಂಪ್ ಮುಖಾಂತರ ಡೈರೆಕ್ಟು ಬಾಯ್ಲರ್ಗೆ, ಎಕನಾಮೈಸರ್ ಥ್ರೂ ಬಾಯ್ಲರ್ಗೆ ಹೋಗೋದು. ಬೈಪಾಸ್ ಪಾತ್ ಅಂತಂದ್ರೇನು, ಪಂಪ್ ಥ್ರೂ ARC ವಾಲ್ವಿಂದ ಡೀರೇಟ್ರಿಗೆ ಹೋಗೋದು. ಇದನ್ನು ನಾವು ಇಂಟರ್ನಲ್ಲಿ ಅಂತ ಹೇಳ್ತೀವಿ. ಅಂದರೆ ARC ವಾಲ್ವ್ ಒಳಗಡೆ ಚೆಕ್ ವಾಲ್ವ್ ಆ್ಯಂಡ್ ಬೈಪಾಸ್ ಸಿಸ್ಟಮ್ ಇರುತ್ತೆ. ಫ್ಲೋ ಕಡಿಮೆ ಆದಾಗ ಬೈಪಾಸ್ ವಾಲ್ವ್ ಓಪನ್ ಆಗುತ್ತೆ, ಫ್ಲೋ ಜಾಸ್ತಿ ಆದಾಗ ಬೈಪಾಸ್ ವಾಲ್ವ್ ಕ್ಲೋಸ್ ಆಗುತ್ತೆ. ಒಂದು ವೇಳೆ ನಮಗೆ ಬೈಪಾಸ್ ಕ್ಲೋಸ್ ಆಯ್ತು ಅಂತಂದರೆ ವಾಟರೆಲ್ಲ ಎಲ್ಲಿಗೆ ಹೋಗುತ್ತೆ, ಎಕನಾಮೈಸರ್ ಥ್ರೂ ಬಾಯ್ಲರ್ ಡ್ರಮ್ಮಿಗೆ ಹೋಗುತ್ತೆ. ಒಂದು ವೇಳೆ ಕಡಿಮೆ ಆಯಿತು ಅಂತಂದರೆ ನಮಗೆ ಎಕನಾಮೈಸರ್ ಥ್ರೂ ಬಾಯ್ಲರ್ಗೆ ಹೋಗೋ ವಾಲ್ವ್ ಕ್ಲೋಸ್ ಆಗುತ್ತೆ, ಆಟೋಮೆಟಿಕ್ ಬೈಪಾಸ್ ಓಪನ್ ಆಗಿರುತ್ತೆ, ನಮಗೆ ಡೀರೇಟ್ರಿಗೆ ಹೋಗುತ್ತೆ. ಇದು ಬಂದುಬಿಟ್ಟು ARC ವಾಲ್ವ್ ಇಂಟರ್ನಲ್ ವರ್ಕಿಂಗ್ ಪ್ರಿನ್ಸಿಪಲ್ ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟು ಕೇಳ್ತಾನೆ ಬ್ರೀಫ್ ಎಕ್ಸ್ಪ್ಲನೇಷನ್ ಅಂಡ್ ARC ಅಡ್ವಾಂಟೇಜಸ್ ಏನೆಲ್ಲ ಬರ್ತವೆ ಅಂತ ಕೂಡ ಕೇಳ್ತಾನೆ. ಏನು ಬರ್ತವೆ? ಪ್ರೊಟೆಕ್ಟ್ ಪಂಪ್ ಫ್ರಮ್, ಅಂದರೆ ಲೋ ಫ್ಲೋ ಡ್ಯಾಮೇಜ್, ಅಂದರೆ ನಮಗೆ ಪಂಪನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಅಂದರೆ ಲೋ ಫ್ಲೋ ಆಗಿ ಪಂಪ್ ಡ್ಯಾಮೇಜ್ ಆಗುವಂಥದ್ದು ಪ್ರಾಬ್ಲಮ್ ಏನಿರ್ತದಲ್ಲ ARC ವಾಲ್ವಿಂದ ನಮಗೆ ಅದು ಉಳ್ಕೊಳ್ಳುತ್ತೆ. ಓವರ್ ಹೀಟಿಂಗ್ ಆಗೋದು ಕಡಿಮೆ ಆಗುತ್ತೆ, ಕ್ಯಾವಿಟೇಷನ್ ರಿಸ್ಕ್ ಕಡಿಮೆ ಆಗುತ್ತೆ. ಅಂದರೆ ನೋ ಕಂಟ್ರೋಲ್ ಸಿಗ್ನಲ್ ರಿಕ್ವೈರ್ಡ್, ಯಾವುದೇ ಥರದ್ದು ಪವರ್ ಬೇಕು
ಅನ್ನೋದೇನು ಅವಶ್ಯಕತೆ ಇಲ್ಲ. ಆಮೇಲೆ ನ್ಯೂಮ್ಯಾಟಿಕ್ ಬೇಕು ಅಂದರೆ ಏರ್ ಸಿಸ್ಟಮ್ ಬೇಕು, ಆ ಥರದ್ದು ಏನು ಸಿಸ್ಟ. ಇದು ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟ್. ARC ಅನ್ನೋ ಕಾನ್ಸೆಪ್ಟ್ ಏನು ಗೊತ್ತಾ, ಪವರ್ ಇರಲಿ ಪವರ್ ಇರಲಾರ್ದಂಗೆ ಇರಲಿ, ಕರೆಂಟ್ ಸಪ್ಲೈ ಬೇಕಾಗಿಂತ ಅವಶ್ಯಕತೆ ಇಲ್ಲ, ಏರ್ ಸಪ್ಲೈ ಬೇಕಾಗಿಲ್ಲ ಅಂತ ಹೇಳ್ಸಿದ್ರೆ ನಮಗೆ ಫೀಡ್ ಪಂಪ್ನಲ್ಲಿ ಇರ್ತಕ್ಕಂತಹ ಪ್ರೆಸರ್ನೇ ಇದು ಸೋರ್ಸ್ ಆಗಿ ಯೂಸ್ ಮಾಡ್ಕೊಂಬಿಟ್ಟು ಆಟೋಮೆಟಿಕ್ಕಾಗಿ ವರ್ಕ್ ಆಗೋದೇ ಮೇನ್ ಅಡ್ವಾಂಟೇಜಸ್ ಆಗುತ್ತೆ. ಆಮೇಲೆ ಪಂಪ್ ಲೈಫನ್ನೇ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಎನ್ಶೋರ್ ಮಿನಿಮಮ್ ಫ್ಲೋ ಪ್ರೊಟೆಕ್ಷನ್ ಮಾಡುತ್ತೆ. ಇಷ್ಟೆಲ್ಲ ನಮಗೆ ARC ವಾಲ್ವಿಂದು ಅಡ್ವಾಂಟೇಜಸ್ ಆಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ARC ವಾಲ್ವ್ಗೂ ಮತ್ತು ಮ್ಯಾನುವಲಿ ರೀಸರ್ಕ್ಯುಲೇಷನ್ ವಾಲ್ವ್ಗೂ ಏನೆಲ್ಲ ವ್ಯತ್ಯಾಸ ಬರುತ್ತೆ ಇದನ್ನು ಕೂಡ ಕೇಳ್ತೇನೆ. ನಾರ್ಮಲಾಗಿ ಆಟೋಮೆಟಿಕ್ ರೀಸರ್ಕ್ಯುಲೇಷನ್ ವಾಲ್ವ್ ಅಂದರೆ ಇದಕ್ಕೆ ಯಾವುದೇ ಥರದ್ದು ಸೋರ್ಸ್ ಇಲ್ಲ, ಏರ್ ಬೇಕಾಗಿಲ್ಲ. ಸೋರ್ಸ್ ಇರುತ್ತೆ, ಏರ್ ಅಂದರೆ ನ್ಯೂಮ್ಯಾಟಿಕ್ ಸಿಸ್ಟಮ್ ಬೇಕಾಗಲ್ಲ, ಪವರ್ ಸಪ್ಲೈ ಬೇಕಾಗಿಲ್ಲ. ಹಾಗಾಗಿ ಇದೇನಾಯ್ತು ಅಂತಂದರೆ ಆಟೋಮೆಟಿಕ್ ರೀಸರ್ಕ್ಯುಲೇಷನ್ ವಾಲ್ವ್ ಆಗಿರುತ್ತೆ. ಮತ್ತು ಮ್ಯಾನುವಲಿ, ಒಂದು ವೇಳೆ ಮ್ಯಾನುವಲಿ ಆಗಿದರೆ ಒಬ್ಬ ಮನುಷ್ಯ ಇಮ್ಮಿಡಿಯೇಟಾಗಿ ಹೋಗಬೇಕು, ಆ ವಾಲ್ವ್ನ ಓಪನ್ ಮಾಡಬೇಕು ಅಂದರೆ ಇಲ್ಲಿ ವರ್ಕೌಟ್ ಆಗಲ್ಲ. ಅಂದರೆ ಮ್ಯಾನುವಲಿ ಮಾಡಲಿಕ್ಕೆ ವರ್ಕೌಟ್ ಆಗಲ್ಲ. ಹಾಗಾಗಿ ವಿತಿನ್ 1 ಮಿನಿಟ್ ಒಳಗೆ ಆಗ್ಬೋದು, ಸೆಕೆಂಡ್ ಒಳಗಡೆ ಆಗ್ಬೋದು, ಇದು ಆ್ಯಕ್ಟ್ ಆಗೋದ್ರಿಂದ ಇದು ಆಟೋಮೆಟಿಕ್ ಆಗಿರುತ್ತೆ ಮತ್ತು ಮ್ಯಾನುವಲಿ ಆಗಿರುತ್ತೆ. ಮತ್ತು ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಹೈ ಇರುತ್ತೆ. ಇದು ಒಬ್ಬ ಮ್ಯಾನುವಲಿ ಹೋಗಿ ಅವನು ಆಪ್ರೇಟ್ ಮಾಡಿಕೊಂಡು ಅಷ್ಟೊತ್ತು ಒಳಗೆ ಅದು ಪ್ರೊಟೆಕ್ಷನ್ನಲ್ಲಿ ಲೋ ಆಗಿರುತ್ತೆ. ಮತ್ತು ವೆರಿ ಹೈ. ಆಮೇಲೆ ಡಿಪೆಂಡ್ಸ್ ಆನ್ ಆಪರೇಟರ್. ಅಂದರೆ ರಿಯಾಲಿಟಿ ಏನು ಬರುತ್ತೆ ಅಂತಂದರೆ ರಿಯಾಬಿಲಿಟಿ ವೆರಿ ಹೈ, ಅಂದರೆ ಫಾಸ್ಟಾಗಿ ಕೆಲಸ ಆಗ್ತಾ ಇರ್ತದೆ. ಆದರೆ ಡಿಪೆಂಡ್ಸ್ ಆನ್ ಆಪರೇಟರ್. ಅವನ ಆಪರೇಟರ್ ಎಷ್ಟು ಸ್ಕಿಲ್ ಇದ್ದರೂ ಕೂಡ ಇದರಷ್ಟು ಆಟೋಮೆಟಿಕ್ಕಾಗಿ ವರ್ಕ್ ಆಗೋ ಥರ ನಮಗೆ ಮ್ಯಾನ್ ಪವರಿಂದ ಆಗಲ್ಲ ಅನ್ನೋದು. ಹಾಗಾಗಿ ARC ವಾಲ್ವ್ ತುಂಬ ಇಂಪಾರ್ಟೆಂಟ್ ಇದೆ. ಇನ್ನು ರೆಸ್ಪಾನ್ಸ್ ಟೈಮ್ ಅಂತ ಹೇಳ್ತೀರಾ, ರೆಸ್ಪಾನ್ಸ್ ಟೈಮ್ ಯಾವುದೇ ಆಯಿತು ಅಷ್ಟು ಪ್ರೆಸರ್ ಇರ್ತಕ್ಕಂತಹ ವಾಲ್ವ್ನ ನಾವು ಓಪನ್ ಮಾಡಬೇಕಂತಂದರೆ ಅಷ್ಟು ಈಸಿ ಅಲ್ಲ. ಇನ್ಸ್ಟೆಂಟ್ ಅಂದರೆ ರೆಡಿ, ಆಲ್ರೆಡಿ ಇನ್ನೇನು ಪ್ರೆಸರ್ ಬರಬೇಕು ಹೋಗಬೇಕು. ಇದು ನಾರ್ಮಲಾಗಿ ARC ವಾಲ್ವ್ಗೂ ಮತ್ತು ಮ್ಯಾನುವಲ್ ರೀಸರ್ಕ್ಯುಲೇಷನ್ ವಾಲ್ವಿಗೂ ಇರ್ತಕ್ಕಂತಹ ವ್ಯತ್ಯಾಸ ಇಷ್ಟು ಬರುತ್ತೆ. ಇನ್ನು ಫೈನಲಿ ನಾನು ನಿಮಗೆ ಇದ್ರ ಬಗ್ಗೆ ಓವರಾಲ್ ವ್ಯೂ ಹೇಳೋದಾಯ್ತು ಅಂತಂದರೆ, ಪಂಪ್ ಸ್ಟಾರ್ಟ್ ಆಯಿತು ಅಂತಂದರೆ ARC ವಾಲ್ವ್ ಓಪನ್ ಆಗಿರುತ್ತೆ. ಬಾಯ್ಲರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಯಿತು ಅಂತಂದರೆ ARC ವಾಲ್ವ್ ಕ್ಲೋಸ್ ಆಗುತ್ತೆ. ಇನ್ನು ಫುಲ್ ಲೋಡ್ ಬಂದಾಗ ARC ವಾಲ್ವ್ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಇನ್ನು ಲೋ ಲೋಡ್ ಆಯಿತು ಅಂತಂದಾಗ ARC ವಾಲ್ವ್ ಓಪನ್ ಆಗುತ್ತೆ. ARC ವಾಲ್ವ್ ಓಪನ್ ಆಯಿತು ಅಂತಂದರೆ ಡಿರೇಟ್ರಿಗೆ ಹೋಗುತ್ತೆ. ARC ವಾಲ್ವ್ ಕ್ಲೋಸ್ ಆಯಿತು ಅಂತಂದರೆ ನಮಗೆ ಎಕನಾಮೈಸರ್ ಥ್ರೂ ಡ್ರಮ್ಮಿಗೆ ಹೋಗುತ್ತೆ. ಇಷ್ಟು ARC ವಾಲ್ವಿಂದ ಕಂಪ್ಲೀಟ್ ಒಂದು ಕನ್ಕ್ಲೂಷನ್ ಅಂತ ಕೂಡ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಹೇಳೋದಾಯ್ತು ಅಂತಂದರೆ ARC ವಾಲ್ವ್ ಬಾಯ್ಲರ್ ಫೀಡ್ ಪಂಪ್ ಲೈಫ್ ಸೇವರ್ ಅಂತ ಕೂಡ ಹೇಳ್ಬೋದು. ಪಂಪ್ ಪ್ರೊಟೆಕ್ಷನ್ ಸೀಕ್ರೆಟ್ ಏನಪ್ಪ ಅಂತಂದರೆ ARC ವಾಲ್ವ್ ಅಂತ ಕೂಡ ನಾವು ಹೇಳ್ಬೋದು. ಈ ಟಾಪಿಕ್ಕು ARC ವಾಲ್ವ್ದಾಗಿರುತ್ತೆ. ಈ ಕಾನ್ಸೆಪ್ಟು ನಿಮಗೆ ಇಷ್ಟ ಆಯಿತು, ಇನ್ಫಾರ್ಮೇಟಿಕ್ ಆಗಿ ಇತ್ತು ಅಂತಂದರೆ ಇದೇ ಥರದ ಟೆಕ್ನಿಕಲ್ ವೀಡಿಯೋಸು ನಿಮಗೆ ಕಂಟಿನ್ಯೂ ಆಗಿ ನಾನು ಕೊಡ್ತಾ ಹೋಗ್ತೀನಿ. ನಿಮಗೆ ಈ ಥರದ ವಿಡಿಯೋ ಬೇಕಂತಂದರೆ, ಈ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ್ದು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಕಂಟಿನ್ಯೂ ಆಗಿ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.